ಇಲ್ಲಿ ಮೇಲೆ ನೋಡಿ ಮೇಡಮ್, ಇಲ್ಲಿ ಸೂರ್ಯದೇವನ ಮೂರ್ತಿ ಕಾಣುತ್ತೆ ನೋಡಿ ಮೇಡಮ್. ಇಲ್ಲಿ ಸೂರ್ಯದೇವನು ಆಕಾಶ ಮಾರ್ಗದಲ್ಲಿ ರಥಮೇಲೆ ಹೋಗ್ತಾನೆ ನೋಡ್ರಿ. ರಥಕ್ಕೆ 7 ಕುದುರೆ ಇದೆ ಮೇಡಮ್. ಇಲ್ಲಿ 7 ಹಾರ್ಸ್ ಇದೆ ನೋಡಿ. ಲೆಫ್ಟ್ 3 ಇದೆ ನೋಡಿ ಸರ್, ನೋಡಿ ರೈಟ್ 3 ಇದೆ ಅಲ್ಲ ಸರ್. ಮಧ್ಯೆ ಇದೆ ಒಂದು 7 ಕುದುರೆ ಅಂತಲ್ಲ, 7 ಡೇಸ್ ಅಂತೀವಲ್ಲ. ಸಪ್ತಪದಿ, ಸಪ್ತಸ್ವರ, ಸಪ್ತ ಋಷಿ, ಸಪ್ತಮಾತ ನೋಡಿ. ಸಾರ್ಥಿ ಕೂತದ ಅರುಣ ಸಾರ್ಥಿ ಹೇಳ್ಕೊಂಡಿದಲ್ಲ ಸರ್. ಸರ್ ಬಾಜಿ ಬಿಲ್ ಹಿಡ್ಕೊಂಡಿರಲ್ಲ ಉಷಾ. ಈ ಕಡೆ ಸಂಧ್ಯಾ ಅಂತೀವಲ್ಲ, ಈವ್ನಿಂಗ್ ಗಾಡ್ ಮಾರ್ನಿಂಗ್ ಗಾಡ್ ಅಂತೀವಲ್ಲ ಸರ್. ಇದೆಲ್ಲ ಮೋಡ ಇದೆ ನೋಡ್ರಿ, ಡಾನ್ಸ್ ಮಾಡ್ತಾರೆ, ಸಂಗೀತ ಉಡಿಸ್ತಾರೆ. ಸೂರ್ಯದೇವನು ಆಕಾಶ ಮಾರ್ಗದಲ್ಲಿ ರಥ ಮೇಲೆ ಬರ್ತಾರೆ ಸರ್. ಸೂರ್ಯದೇವ ಸನ್ಗಾಡ್, ಸೂರ್ಯ ಭಗವಾನ್ ಸರ್. ಇವ್ರು ಕುಬೇರನ ದ್ವಾರಪಾಲಕರು ಸರ್. ಇವರು ಕುಬೇರ ಗೊತ್ತಲ್ಲ ಸರ್, ದೇವಲೋಕದ ಶ್ರೀಮಂತ ರಾಮ. ಕುಬೇರನ ದೊಡ್ಡಣ್ಣ, ಫಸ್ಟ್ನ ತಾಯಿ ಮಗ ಸರ್ ಕುಬೇರ. ಅವನು ಡೋರ್ ಕೀಪರ್ ಸರ್. ಇಬ್ರು ಕುಬೇರನ ದ್ವಾರಪಾಲಕರು. ಆಯ್ತಲ್ಲ ಫೈನಾನ್ಸ್ ಮಿನಿಸ್ಟರ್ ಅಂತ ಸರ್. ಕೈಲಿ ಶಂಖ ಐತಲ್ಲ ಸರ್, ಶಂಖ ನಿಧಿ. ಅಲ್ಲಿ ಕೈಲಿ ಪದ್ಮ ಇದೆ ಅಲ್ಲ, ಪದ್ಮನಿಧಿ. ಶಂಖ ನಿಧಿ, ಪದ್ಮನಿಧಿ. ನಿಧಿ ಅಂದ್ರೆ ಮಣಿ ಅಂತೀವ ಸರ್, ದುಡ್ಡು. ಇದು ಹಳಗಡೆ ಸ್ಕ್ರೀನ್ ಸರ್. ಆದಿತ್ಯ ನೋಡ್ ಸರ್, ಇದು ನೋಡ್ ಸರ್. ಇದು ಆ ಕಾಣತ್ತಲ್ಲ ಸರ್, ಇದು ದಿ, ಇದು ತ್ಯ. ಆದಿತ್ಯ, ಆದಿತ್ಯ, ಆದಿತ್ಯ. ಸ್ವಲ್ಪ ಎಲ್ಲ ಹೊರಟೋಗಿದೆ ಸರ್. ಗುರುತಿಸ್ತೀನಿ ಮಗ ಗುರುತು ಚಂಗಮ್ ಸರ್. ಅದು ಸ್ವಸ್ತಿ ಶ್ರೀ ಸರ್ವಶಿದ್ಧಿ ಆಚಾರಿ ಅಂಡ್ ಅನವರೀತ ಆಚಾರಿ ಆದಿತ್ಯ ಉಲ್ಲಪ್ಪನ್ ಚಂಗಮ್ ಬಲದೇವನ್ ಬರ್ತ ಸರ್. ಆ ಸಿಲ್ಕ್ ನೇಮ್ಸ್ ಬರ್ಕೊಂಡ್ರು ಸರ್ ಎಲ್ಲ ಇಲ್ಲಿ ಸರ್ ಅಷ್ಟೇ. ಸಿಲ್ಕ್ ಸರ್ ದೇವಳ 18 ಕಂಬ ಇದೆ ಸರ್ ಒಳಗಡೆ. ಎಲ್ಲ ಕಂಬ ವರ್ಕ್ ಮಾಡಕ್ ಆಗಿಲ್ಲ, ಎಷ್ಟು ವರ್ಕ್ ಇದೆ ನೋಡುವಂತೆ ಒಳಗಡೆ ನೋಡಿ ಸರ್. ಸರ್ ಗಣಪತಿ ನೋಡಿ ಸರ್, ದಿನ ಬೆಳಗತ್ತವಲ್ಲ ಗಣಪತಿ ನೋಡ್ತಾ ಇರ್ತೇವೆ. ಗಣಪತಿ ಸೊಂಡಿ ಜಾಸ್ತಿ ಆ ಕಡೆ ಇರುತ್ತೆ ಮೇಡಮ್. ಎಡಗಡೆ ಇರ್ತಲ್ರಿ. ಬಲಕಿರ್ದು ಅಪ್ರೂಪಲ್ ಸರ್. ನಾವು ಬಲಮುರಿ ಗಣಪತಿ ಅಂತೀವಲ್ರಿ, ಬಲಮುರಿ ಅಥವಾ ಸಿದ್ಧಿ ವಿನಾಯಕ ಗಣಪತಿ ಅಂತೀವಲ್ಲ, ಸಿದ್ಧಿ ವಿನಾಯಕ ಬಲಮುರಿ ಗಣಪತಿ ನೋಡಿ ಸರ್. ಶಿವ ನೋಡಿ ಸರ್, ಇಲ್ಲಿ ಪಾರ್ವತಿ ನೋಡಿ ಸರ್. ಇನ್ನೊಬ್ಬ ಮಗ ಕಾರ್ತಿಕ್ ಅಂತೆಲ್ಲ. ಋಷಿಗಳು ನೋಡಿ ಸರ್. ಅಲ್ಲ ಋಷಿಗಳಲ್ಲಿ ಯೋಗದಲ್ಲಿ ಇದಾರೆ ಸರ್. ನೋಡಿ ಯೋಗ ನೋಡಿ, ಮಾಲೆ ತರ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು ನೋಡಿ ಸರ್. ಮೇಲೆ 2 ಎಲಿಫೆಂಟ್ ನೋಡಿ ಸರ್, ಫೈಟ್ ಮಾಡ್ತಾ ಇದ್ರು ನೋಡಿ ಸರ್. ಇಲ್ಲಿ ಡಿಸೈನ್ ಮಾತ್ರ ಪ್ರತಿಯೊಂದು ಕಂಬದಲ್ಲಿ ಒಳಗೋಡೆ ಹೊರಗೋಡೆ ಡಿಸೈನ್ ನೋಡಿ ಸರ್. ಪ್ರತಿಯೊಂದು ಬೇರೆ ಬೇರೆ ಕಾಣ್ತೀವಿ ಪ್ರತಿಯೊಂದು ಕಂಬದಲ್ಲಿ ಕೂಡ. ಮತ್ತೆ ಅದೇ ಕಂಟಿನ್ಯೂ ಯಾವ ಕಂಬದಲ್ಲಿ ಬರಲ್ಲ, ಫಿಲ್ಲರ್ದಲ್ಲಿ ಕೂಡ ಬರಲ್ಲ, ವಾಲ್ಗಳಲ್ಲಿ ಕೂಡ ಬರಲ್ಲ. ಇಲ್ಲಿ ಕೂಡ ಸೇಮ್ ಮೇಡಮ್. ಇಲ್ಲಿ ಬ್ರಹ್ಮ, ಶಿವ, ಪಾರ್ವತಿ, ವಿಷ್ಣು, ಶಂಖ, ಚಕ್ರ. ಬ್ರಹ್ಮ, ಶಿವ, ವಿಷ್ಣು. ಹಮೇಶ ಬ್ರಹ್ಮ, ವಿಷ್ಣು ನಾ ಹೇಳ್ತಿರ್ಬೇಕಂತ ಅಂತ ಹೇಳಿದೆ. ಶಿವನ ಆರ್ಧಕರ ಅಂತ ಇದೆ. ಶಿವನ ಪ್ರಾಮುಖ್ಯತೆ ಕೊಟ್ಟು ಶಿವನ ಮಧ್ಯೆ ಇಟ್ಟಷ್ಟೇ ಕಾರಣ ಸರ್. 2 ಪಿಲ್ಲರ್ ಸರ್ ಕಾರ್ನರ್. 2 ಪಿಲ್ಲರ್ ರಾಮಾಯಣ ಇದೆ, 2 ಪಿಲ್ಲರ್ ಮಹಾಭಾರತ ಇದೆ. ಫಸ್ಟ್ ನಾವು ರಾಮಾಯಣ ನೋಡೋಣ ನೋಡಿ ಸರ್. ಉಚ್ಚ ಕನ್ನಡದಲ್ಲಿ ಕೂಡ ಕ್ಲೀನ್ ಆಗಿ ಬರ್ಕೊಳ್ಳೋಣ ಸರ್. ನೋಡಿ ಸರ್, ಇಲ್ಲಿ ಸಿ ಕಾಣುತ್ತಲ್ಲ ಸರ್, ಇದು ಸಿ, ಇದು ತ ನೋಡಿ ಸರ್, ಸೀತಾ, ಸೀತಾ ನೋಡಿ ಸರ್. ಇದು ರಾ, ಇದು ಮ, ರಾಮ. ಇದು ಲ ಸರ್, ಇದು ಕ, ಇದು ನ. ಲಕ್ಕಣ್ಣ ಅಂತ ಲಕ್ಕಣ, ಸಂಸ್ಕೃತ ವರ್ಡ್ ಲಕ್ಕಣ, ಲಕ್ಕಣ. ಲಕ್ಷ್ಮಣ ಅಂತೀವ ಸರ್. ವನವಾಸ ಹೋಗ್ತಾರೆ ಸರ್ ಇವರು. ಪಂಚವಟಿಲಿ ಇರ್ತಾರೆ ಸರ್. ಪಂಚವಟಿ ಮತ್ತು ನೀರು ನಾಸಿಕ್ ಅಂತೀವಲ್ಲ, ದಂಡಕಾರಣ್ಯ. ರಾವಣ ತಂಗಿ ಸರ್ ಸೂರ್ಪಂಕ ಅಂತಾರಲ್ಲ, ಒಂದು ಸುಂದರ ಹೆಣ್ಣು ರೂಪನ ತಾಳಿ ಲಕ್ಷ್ಮಿಗೆ ಮದುವೆ ಆಗೋ ಅಂತ ಕೇಳ್ತಾರಲ್ಲ. ಲಕ್ಷ್ಮಣ ಕೋಪ್ಕೊಂಡು ಏನ್ ಮಾಡ್ತಾನೆ, ಅವಳು ಮೂಗ್ ಕೊಯ್ತಾನೆ, ಕಿವಿ ಕೊಯ್ತಾನೆ, ಹೋಗ್ಬಿಡುತ್ತಾರ. ಅಣ್ಣ ರಾವಣಿಗೆ ಸುಳ್ಳು ಚೇರಿ ಹೇಳ್ತಾರಲ್ಲ, ಕೂತ್ಕೊಂಡು ದಶಕಂತ ರಾವಣ ಕೂತ್ಕೊಂಡಿದ್ದಾನಲ್ಲ. ಅಣ್ಣ ಕಾಡಿನ ಸುಂದರದ ಹೆಣ್ಣಿದ್ದಳು, ಅವಳನ್ನು ಮದುವೆ ಆಗೋ ಅಂತ ಕೇಳಿದೆ. ಅವ್ರು ಕೋಪ್ಕೊಂಡ್ಬಿಟ್ಟು ನಮ್ಮ ಮೂಗು ಕಿವಿ ಕೊಯ್ದು ಬಿಟ್ಟು ಅಂತ ಸುಳ್ಳು ಹೇಳ್ತಾರಲ್ಲ. ಅವ್ನು ಕೋಪ ಬಂದ್ಬಿಡ್ತಾರೆ ಸರ್ ರಾವಣಿಗೆ. ಸೈನಿಕರ ರಸ್ತೆ ಹಿಡ್ಕೊಂಡು ಹೋಗಂತ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಸೀತಾ ನೋಡಿ ಸರ್. ಇಲ್ಲಿ ಲಕ್ಷ್ಮಣ ಮತ್ತು ರಾಮ ಮತ್ತೆ ವಾರ ಆಗತ್ತೆ ಸರ್. ಇಲ್ಲಿ ವಾರ ಆಗುತ್ತೆ. ಮತ್ತೆ ವಾರದಲ್ಲಿ ರಾವಣ ಸೈನಿಕರ ಸೋತ್ ಬಿಡ್ತಾರೆ ಸರ್. ರಾವಣಿಗೆ ಅವಮಾನ ಆಗ್ಬಿಡುತ್ತಾರೆ ಸರ್. ಏನು ವಿಚಾರ ಮಾಡ್ತಾನೆ ಸರ್ ಅವ, ನಾವ್ ಹೇಗಾದ್ರೂ ಸೀತಾದೇವಿ ಅಪಹರಿಸಬೇಕು, ಕಿಡ್ನಾಪ್ ಮಾಡಬೇಕು ಸರ್. ಮಾಡಿಚ್ಚಲ್ಲ ಸರ್ ಇವ ಯಾರು ರೂಪಾಯಿ ಚೇಂಜ್ ಮಾಡಿ ಕೂತಿರ್ತಾನಲ್ಲ, ರಾವಣ ಸೋದರ ಮಾವ ಸರ್ ಇವ. ಇಲ್ಲಿ ಬಂಗಾರ ಜಿಂಕಿ ಆಗ್ತಾನೆ ಸರ್, ಗೋಲ್ಡನ್ ಡಿಯರ್ ಆಗ್ತಾನಲ್ಲ. ಸೀತಾ, ರಾಮ, ಲಕ್ಷ್ಮಣ ಸರ್. ಮುಂದೆ ಜಿಂಕಿ ಹೋಗುತ್ತಲ್ಲ ಸರ್, ಆ ಜಿಂಕಿ ಸೀತಾ ಬೇಕು ಅಂತಾಳೆ. ರಾಮ ಬೇಡದ ಮಾರಿಚ್ಚ ಅಂತ ಹೇಳ್ತಾನೆ. ಎಲ್ಲ ನನಗೆ ಬೇಕು ಅಂತ ಹಠ ಮಾಡ್ತಾರಲ್ರಿ, ತಗೊಂಡೋಗ್ತಾರೆ ಸರ್, ಸಿಗುದಿಲ್ರಿ. ಲಾಸ್ಟ್ ಆದ್ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ ಸರ್, ಕೂಗುತ್ತಲ್ಲ ಅದು. ಆ ಲಕ್ಷ್ಮಣ, ಆ ಸೀತಾ, ಆ ಕೂಡ ಸೀತಾ ಕಳಿಸ್ತಾರೆ. ಲಕ್ಷ್ಮಣ ಹೇಳ್ತಾರಲ್ರಿ, ನಿಮ್ಮ ಅಣ್ಣ ತೊಂದರೆಲಿದ್ದಾನೆ, ನೀನು ಹೋಗಪ್ಪ ಅಂತ ಹೇಳ್ತಾರಲ್ಲ ಸರ್. ಹೋಗೋ ಮುಂದೆ ಲಕ್ಷ್ಮಣ ರೇಖೆ ಆಗ್ತಾನಲ್ಲ ಸರ್ ಅವ, ಇದನ್ನ ದಾಟಿ ಬರಬೇಡ ನೀ ಅಂತ ಹೇಳ್ತಾನಲ್ರಿ. ನೋಡಿ ಸರ್, ಇಲ್ಲಿ ಭಿಕ್ಷೆ ಬಿಡ್ತು ಬರ್ತಾನೆ ಸರ್. ಗಡ್ಡ ನೋಡ್ರಿ ಸರ್, ರಾವಣ ಭಿಕ್ಷಕನಾಗಿ ಅವನ ಭಿಕ್ಷೆ ಬಿಡಲು ಬಂದಾಗ ಇಲ್ಲಿ ಹೊರಗಡೆ ಬರ್ತಾರೆ, ಹಾಕಕ್ ಬರ್ತಾರಲ್ರಿ. ನೋಡಿ ಪುಸ್ತಕಿ ಮಾಡಿ ನೋಡಿ ಸರ್, ಇಲ್ಲಿ ಸೀತಾದೇವಿ ಅಪರಿಸ್ತಾನಲ್ಲ, ಕಿಡ್ನಾಪ್ ಮಾಡ್ತಾನಲ್ಲ. ಲಾಸ್ಟ್ ಸರ್ ಜಟ ಸ್ಟಾಪ್ ಮಾಡ್ತಾನೆ, ರೆಕ್ಕೆ ಕತ್ತರಿಸ್ತಾನಲ್ಲ. ಲಾಸ್ಟ್ ಜಟ ರಾಮನಿಗೆ ಹೇಳಿ ಡೆತ್ ಆಗ್ಬಿಡ್ತಾರೆ. ಇಲ್ಲಿ ಒಯ್ದು ಸೀದಲ್ಲಿ ಇಡ್ತಾನ್ರಿ, ಲಂಕೆಯಲ್ಲಿ ಇಡ್ತಾನೆ ಸರ್. ಶ್ರೀಲಂಕಾ, ಲಂಕಾಪಟ್ಟಣ
ಸೀತಾಮಾತೆಯನ್ನು ಲಂಕೆಯಲ್ಲಿ ಇಡ್ತಾರೆ ಸರ್ ಅಶೋಕವನದಲ್ಲಿ. ಅಶೋಕವನ ನೋಡಿ ಸರ್, ಟ್ರೀ ಇದೆಯಲ್ಲ ಮೇಲ್ ಕೂತ್ಕೊಂಡು ಆಂಜನೇಯ ಹನುಮಂತ ವಾಚ್ ಮಾಡ್ತಾರೆ ಸರ್. ರಾಕ್ಷಸ ನೋಡಿ ಸರ್ ಇಲ್ಲಿ ಸೀತಾಮಾತೆ ಚಿಂತೆ ಮಾಡ್ತಾಳೆ ಸರ್. ಕನಿಕೈ ಕುಂಟು ಬಿತ್ತಾಳಲ್ರಿ. ಮೇಲ್ ನೋಡಿ ಸರ ರಾಮದನಲ್ಲಿ ಸರ, ಲಕ್ಷ್ಮಣ್ ರೀ, ಸುಗ್ರೀವ್ ರೀ, ಹನುಮಂತ್ ರೀ, ಅಂಗದ್ ರೀ, ಜಾಂಬವ್ ರೀ, ನಲ್ಲ ಮತ್ತು ನೀಲ ಅವರ ಮೇನ್ ಇಂಪಾರ್ಟೆಂಟ್ ಸರ್. ನಲ್ ನೀಲ್ ಅವರ ಮೇನ್ ಇಂಜಿನಿಯರ್ ಸರ್. ಅವರು ಸೇಫ್ಟಿ ಕಟ್ಟಕ್ ಅವೇ ರಿವಾರಿಗಳು ನೋಡಿ ಸರ್. ಎಲ್ಲ ಕೂತ್ಕೊಂಡ್ಬಿಟ್ಟು ಅವ್ರು ಸರ್ ಸಮುದ್ರ ದಂಡಿಗೆ ಇನ್ನೂ ಮೀಟಿಂಗ್ ಮಾಡ್ತಾರೆ ಸರ್. ಅವರು ನೋಡಿ ಮೀಟಿಂಗ್ ಮಾಡ್ತಾರೆ ನೋಡಿ ಸರ್ ಎಲ್ಲ ಕೂತ್ಕೊಂಡು. ಆಮೇಲೆ ಸೇತುವೆ ಕಟ್ತಾರೆ ನೋಡಿ ಸರ್, ರಾಮ ಸೇತುವೆ ನೋಡಿ ಸರ್. ಆಮೇಲೆ ಲಂಕಿನಿ ಸಿಗುತ್ತಾರೆ ಸರ್ ಫಸ್ಟ್ಗೆ ಸಮುದ್ರದಲ್ಲಿ. ಮೇನ್ ಲಂಕಾ ಕುಲದೇವತೆ ಸರ್ ಇದು ಲಂಕಿನಿ. ಲಂಕಿನ ಸಾಯಿಸ್ಬಿಟ್ಟು ಹನುಮಂತ ಸೀತಾದೇವಿ ಬೆಟ್ಟ ಆಗ್ತಾನೆ ಸರ್. ನಾನು ರಾಮನ ಭಕ್ತ, ರಾಮನನ್ನು ಕಳ್ಸೋಣ ಬೇಕಾದ್ರೆ ಉಂಗುರ ಬೇಕಾದ್ರೆ ತಗೊಂಡು ತೋರಿಸ್ತಾನೆ ಕೊಡ್ತಾನಲ್ಲ. ಆಮೇಲೆ ಯಶೋಕನ ಮಾಡ್ತಾನೆ ಸರ್. ಇವ ಈ ಸುದ್ದಿ ರಾವಣ ತಲುಪತ್ರಿ. ರಾವಣ ಏನ್ ಮಾಡ್ತಾನ್ರಿ, ಹಿಡ್ಕೊಂಬೋಗಂತ ಬರ್ತಾನೆ ಮತ್ತೆ ಸೈನಿಕರನ್ನ ನೋಡ್ ಸರ್ ಇಲ್ಲಿ ಹನುಮಂತ್ ಸರ್. ಇವ ಮತ್ತೆ ರಾವಣ ಮತ್ತೆ ವಾರ ಆಗುತ್ತಲ್ಲ ಸರ್. ಮತ್ತೆ ರಾವಣ ಸೈನಿಕರ ಸೋತ್ ಬಿಡ್ತಾರೆ ಸರ್ ಇಲ್ಲಿ. ಆಮೇಲೆ ಅಲ್ಲಿ ಮಗ ಬರ್ತಾನೆ ಸರ್, ಇಂದ್ರಜಿತ್ ಅಂತ ಹೇಳಿ ಸರ್, ಮೇಘನಾದ. ಹನುಮಂತ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ ಸರ್. ಅವ ಹನುಮಂತ ಬ್ರಹ್ಮಾಸ್ತ್ರವನ್ನು ಬೇಜಿಸಬಹುದಿತ್ತು, ಬ್ರಹ್ಮನಿಗೆ ಮರ್ಯಾದೆ ಕೊಡ್ತಾನೆ ಸರ್. ಅವ ಆಯ್ತಪ್ಪ ಅರೆಸ್ಟ್ ಮಾಡಿದ್ರೆ ನಾನು ಬಂದ್ಬಿಡ್ತೇನೆ ಅಂತ ಹೇಳ್ತಾನೆ ಸರ್. ಹೆಡಮೂರಿ ಅಂತ ಸರ್ ಹಿಂಗ್ ಕೇಳ್ತಾನ ಸರ್, ಹಿಂದ ಕೈ ಕರ್ಕೊಂಡ್ ಬರ್ತಾನೆ ಸರ್. ನೋಡಿ ಸರ್ ರಾವಣ ದರ್ಬಾರ್ ನೋಡಿ ಸರ್. ಇಲ್ಲಿ ತನ್ನ ಆಸ್ಥಾನ ಕೂತ್ಕೊಂಡಿರ್ತಾನೆ ರಾಮ ಸಿಂಹಾಸನದಲ್ಲಿ. ಹನುಮಂತ ಏನ್ ಮಾಡ್ತಾನೆ ಸರ್, ತನ್ನ ಬಾಲ ಸುತ್ಕೊಂಡ್ಬಿಟ್ಟು ಅವ್ನ ಹೈಟಿಗೆ ಕೂತ್ಕೊಂಡ್ಬಿಡ್ತಾನೆ ಸರ್. ಸಿಕ್ಕೊಂಡ್ಬಿಡ್ತೀರಿ ಇವಾಗ ಏನ್ ಆರ್ಡರ್ ಮಾಡ್ತಾನೆ ಅವನ ಬಾಲಕ್ಕೆಲ್ಲ ಬೆಂಕಿ ಚಿಡ್ಡೆ ಅಂತೆಲ್ಲ ಬಟ್ಟೆ ಸುಟ್ಬಿಟ್ಟು ಬೆಂಕಿ ಇಟ್ಬಿಡ್ತಾರೆ ಸರ್. ನೋಡಿ ಲಂಕೆ ಹಂಗೆ ಜಂಪ್ ಮಾಡ್ತಾನೆ ಸರ್. ಸುತ್ತಾನಲ್ರಿ ನೋಡಿ ಎಲ್ಲ ಅಳ್ತಿರ್ತಾರೆ, ಸೇರ್ತಿರ್ತಾರೆ. 2 ಪಿಲ್ಲರ್ ಇಷ್ಟೇ ಚೆನ್ನಾಗಿತ್ತು ನೋಡಿ. 2 ಪಿಲ್ಲ ರಾಮಾಯಣ ಅಷ್ಟೇ ಸರ್. ಇವಾಗ ಮಹಾಭಾರತ ಒಂದು ಸಾರಿ ನೋಡ್ಬಿಡೋಣ ಸರ್. ಇಲ್ಲ ಸರ್ ಇದು ಮಹಾಭಾರತ. ಇವರು ಭೀಷ್ಮ ಪಿತಾಮರು. ಲಾಸ್ಟ್ ಬಾಣ ಹಾಸ್ಗೆ ಮಲ್ತಾರಲ್ಲ ನೋಡ್ರಿ, ಬಾಣ ಮೇಡಮ್ ಅವರು ಶರಪಂಜರಿ ಅಂತಿರಲ್ಲ, ಬಾಣದ ಹಾಸ್ಗೆ ಮೇಲೆ ಮಲ್ತಾನೆ ಲಾಸ್ಟಿಗೆ. ಇಚ್ಛಾ ಮಾಡಿ ಮೇಡಮ್ ಅವ್ನು ಯಾವ ಬೇಕು ಸಾಯ್ಬೋದಿತ್ತಲ್ಲ ಮೇಡಮ್. ಅರ್ಜುನ ರೀ ಸಾರ್ಥಿ ಕೃಷ್ಣ ಸರ್. ಇಲ್ಲಿ ಕೌರವರು ಪಾಂಡವರು ಪಗಡೆ ಆಡ್ತಾರೆ ಸರ್. ಸರ್ ದುಶ್ಯಾಸನ ನೋಡಿ ಸರ್. ಇವಾಗ ದ್ರೌಪದಿ ವಸ್ತ್ರಹರಣ ಮಾಡ್ತಾನಲ್ಲ ಸಾಡಿ ಸರ್. ದುರ್ಯೋಧನ ನೋಡಿ ಸರ್, ಲಾಸ್ಟ್ ನೀರಲ್ಲಿ ಕೂತು ಬಿಡ್ತಾರೆ ಸರ್ ದುರ್ಯೋಧನ. ಒಂದು ವೈಶಂಪಾಯನ ಸರೋವರ ಅಂತ ಹೇಳಿ ಸರ್. ಇವ್ರು ಗುರು ಬಲರಾಮ್ ಸರ. ಬಲರಾಮ್ ಕೃಷ್ಣ ಮುಂಚಿತ ಕಳಿಸಿಬಿಡ್ತಾನೆ, ಈ ತೀರ್ಥಾದ್ರೆ ಹೂಬಿಡಪ್ಪ ನೀನಂತ ಕಳಿಸಿರ್ತಾನೆ. ಅವ ನಾಳೆ ಬರ್ತಿರ್ತಾನೆ ಸರ್ ಬಲರಾಮ. ಇವತ್ತಿಂದ ನೀವು ಗಳಿಬೇಕಿತ್ತು ಸರ್, ಟೈಮ್ ಗಳಿಬೇಕಿತ್ತು ಇವ. ಅದಕ್ಕೆ ನೀರಾಗ ಕುಂದಿರ್ತಾನೆ ಸರ್. ಅವ ಆ ಕೃಷ್ಣ ಪಾಠ ಹೇಳ್ಬಿಡ್ತಾನೆ ಸರ್. ಅವ ಭೀಮ ನೋಡಿ ಸರ್. ಇಲ್ಲಿ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವ್ರು ಬಂದ್ಬಿಟ್ಟು ದಂಡೆಯಲ್ಲಿ ಬಂದ್ಬಿಟ್ಟು ಇವನಿಗೆ ಕೆಟ್ಟದಾಗ ಬೈತಾರೆ. ಈ ನೆನ್ಸ ನೀನು ನೀರಲ್ಲಿ ಕೂತ್ಕೊಂಡಿದೆಯಲ್ಲ ಸರ್. ಭೀಮ ಬೇದ ಚಿಕ್ಕನ ತುಂಬಾ ಕೋಪ ಅವನಿಗೆ ದುರ್ಯೋಧನಿಗೆ. ಅವ್ನಿಗೆ ಸಿಕ್ಕಿ ಎದ್ದು ಬಂದ್ಬಿಟ್ಟು ಅವ್ನ ಜೊತೆ ಗದಾಯುದ್ಧ ಮಾಡ್ತಾರೆ ಸರ್. ಘೋರವಾದ ಬಿದ್ದಾಗ ಸರ್ ಲಾಸ್ಟಿಗೆ ಕೃಷ್ಣ ಎಲ್ಲಿ ಹೊಡಿ ಅಂತಾರೆ ಸರ್. ಅವನಿಗೆ ಇಲ್ಲಿ ಹೊಡೆದ ಮಾತ್ರ ಮರಣ ಆಗ್ತಾನೆ ಮೇಡಮ್. ಎಲ್ಲಿ ಸಾಯಲ್ಲ ಗೊತ್ತಲ್ಲ ತಮ್ಮ ಅವ್ನ ತಾಯಿ ಸ್ನಾನ ಮಾಡ್ಕೊಂಡು ಪಾಪ ಹೇಳ್ತಾಳ್ರಿ ಗಂಗಾ ನದಿಯಾಗ. ಹಂಗ ಬರ್ತಿರ್ತಾನ್ರಿ ಅವ. ಕೃಷ್ಣ ಮಧ್ಯೆ ಭೇಟಿ ಆಗ್ತಾನಲ್ಲ, ಇಷ್ಟು ದೊಡ್ಡವಾಗಿ ನೀನು ತಾಯಿ ಹತ್ರ ಹಂಗ ಹೋಗ್ತೀಯಾ ಅಂತಾನಂತ್ರಿ. ಅದು ಬಾಳೆ ಇಲ್ಲ ಸುತ್ತು ಮಾಡ್ಬಿಡ್ತಾನ್ರಿ. ಅವನು ತಾಯಿ ಬಟ್ಟೆ ಸುತ್ತ ತೆಗೆದು ಬಿಡ್ತಾಳಲ್ಲ, ಫುಲ್ ವಜ್ರ ಕುಚಿತ ಹೊಡ್ತು ಬಾಡಿ. ಇಲ್ಲಿ ಮಾತ್ರ ಉಳ್ಕೊಂಡು ಕೃಷ್ಣ ಮೊದಲೇ ಗೊತ್ತಲ್ರಿ. ಎಷ್ಟು ಚೆನ್ನಾಗಿತ್ತು ಸರ್. ಕರ್ಣಾರ್ಜುನ ನೋಡಿ ಸರ್. ಕರ್ಣಾರ್ಜುನ ವಾಕ್ ಮಾಡೋದು ಕರ್ಣಾರ್ಜುನರು. ಕರ್ಣ ಸರ್ ಇವರು ಸಾರ್ಥಿ ಶಲ್ಯ. ಅರ್ಜುನ ಸಾರ್ಥಿ ಕೃಷ್ಣ ಭಗವಾನ್ ನೋಡಿ ಸರ್. ಆರ್ಮಿ ಇತ್ತು ಸರ್. ಕಾಲ್ದಳ ಅಂತಾರಲ್ರಿ, ಗಜದಳ ನೋಡಿ ಸರ್. ಆನೆ ಮೇಲೆ ಯುದ್ಧ ಮಾಡ್ತಾರಲ್ಲ ನೋಡಿ. ಅಶ್ವದಳ ಕುದುರೆ ಮೇಲೆ ಮಾಡೋದು ನೋಡ್ರಿ, ರಥದ ಮೇಲೆ ಮಾಡೋದು ನೋಡಿ. ಯುದ್ಧದ ಬಗ್ಗೆ ಸರ್ ಇದು. ಲಾಸ್ಟ್ ಸನ್ನಿವೇಶ ಗೊತ್ತಿದೆ ಸರ್. ಅದು ನಮ್ಗೆ ಅಜ್ಞಾತವಾಸ ಇರ್ತಾರೆ ಸರ್ ಪಾಂಡವರು. ಅರ್ಜುನ ಬ್ರಹ್ಮಳೆ ಆಗ್ತಾರಲ್ಲ, ಬ್ರಹ್ಮಳೆ ಉತ್ತರ ಮಾಡೋ ಮಾತು ಅಂತ ಇರ್ತಾರೆ ಸರ್. ವಿರಾಟ್ ನಗರ ಉತ್ತರ ಮಾದರಿಗೆ ಒಬ್ಬ ತಂಗಿ ಇರ್ತಾರಲ್ಲ ಸರ್, ಉತ್ತರೆ ಅಂತ ಇರ್ತಾಳೆ ಸರ್. ಆಕೆ ನಾಟ್ಯ ಕಲಿಸ್ತಿರ್ತಾರೆ ಸರ್. ಅವಾಗ ಕೌರವ್ರ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ ಸರ್. ಎಲ್ಲ ದನಕರಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅವನು ಬಂದು ಉತ್ತರ ಕುಮಾರ್ ಮಾರ್ಗ ಹೇಳ್ತಾರೆ ಎಲ್ಲ ರೀ, ಇಲ್ಲ ನಮ್ಮ ದನಕರಲ್ಲಿ ಹೊಡ್ಕೊಂಡು ಹೋಗ್ಬಿಟ್ರು, ನಮ್ಮೇಲೆ ಕೌರವರು ವಾರ್ ಮಾಡಕ್ ಬಂದಾಗ ನೀನು ವಾರ್ ಮಾಡ್ಬಾ ಅಂತ ಹೇಳ್ತಾನೆ. ಅವ್ನು ಹೆಂಗಸರು ಮೇಲೆ ಜಂಬ ಕೂತ್ಕೊಂತಿರ್ತಾನೆ ಸರ್ ಆಸ್ಥಾನದಲ್ಲಿ. ನಾನು ಹಂಗೆ ಮಾಡ್ತೇನೆ, ನಾನು ಹಿಂಗೆ ಮಾಡ್ತಿದ್ದೀನಿ, ನಾನು ಸಾರ್ಥಿ ಇಲ್ಲ ಅಂತ ಹೇಳ್ತಾನಲ್ಲ. ಅರ್ಜುನ್ ಹೇಳ್ತಾನ ನಾನು ಸಾರ್ಥಿ ಆಗ್ತೀನಪ್ಪ, ನೀನು ವಾರ್ ಮಾಡ್ಬಾ ಅಂತ ಹೇಳ್ತಾನಲ್ರಿ. ಆಯ್ತು ಬಂದ್ಬಿಡ್ತಾರೆ ಸರ್ ಅವರು. ಸರ್ ಪುಕ್ಕಲರ್ ಸರ್ ಅವ್ರ ಸೈನಿಕರು ಕೂಡ ಹೆದರಿ ಬಿಡ್ತಾನ್ರಿ. ಇವ ನಾನು ಬಿಟ್ಬಿಟ್ಟು ನಾನು ಓಡೋಗ್ಬಿಡ್ತೀನಿ ಅಂತಾನಲ್ರಿ. ಅತ್ತೆ ಇವರು ಅಂದೇ ದಿನ ಸರ್ ಅಜ್ಞಾತವಾಸ ಮುಗಿತಿರ್ತಾರೆ ಸರ್. ಇವರು ಅರ್ಜುನ್ ಹೇಳ್ತಾನೆ ನೀನು ಸಾರ್ಥಿ ಅವರು ನಾನು ವಾರ್ ಮಾಡ್ತೇನೆ ಅಂತಲ್ಲ. ಅದೇ ಸನ್ನಿವೇಶ ನೋಡಿ ಸರ್. ಇದು ಚೆನ್ನಾಗಿ ಮಾಡ್ಯಾರ ನೋಡಿ ಸರ್. ಮಹಾಭಾರತ ಸರ್ ಇದು.